ಎಲ್ಲರಿಗೂ ನಮಸ್ಕಾರ. ಧನಸು ರಾಶಿಯವರಿಗೆ ವಿಶೇಷವಾಗಿರುವಂತಹ ಸಮಯ ಶುರುವಾಗುತ್ತೆ. ಮೇ 28ರಿಂದ ನಿಮ್ಮ ಜೀವನ ಹೊಸತನದಿಂದ ಪ್ರಾರಂಭವಾಗುತ್ತದೆ. ಏಕೆಂದರೆ ಜೂನ್ 1ರಿಂದ 5ನೇ ತಾರೀಕಿನವರೆಗೆ ಗ್ರಹಗಳ ಬದಲಾವಣೆ ನಿಮ್ಮ ಜೀವನಕ್ಕೆ ಶಕ್ತಿಯನ್ನು ತುಂಬುತ್ತದೆ. ನಿಮ್ಮ ಮನೆ ಮತ್ತು ಮನಸ್ಸಿನಲ್ಲಿರ್ತಕ್ಕಂಥ ಪ್ರತಿಯೊಂದು ತೊಂದರೆಗಳನ್ನು ತೊಡೆದು ಹಾಕುತ್ತೆ. ಒಟ್ಟಾರೆಯಾಗಿ ಒಂದಲ್ಲ ಎರಡಲ್ಲ 4 ಒಳ್ಳೆಯ ದೊಡ್ಡ ಸುದ್ದಿಗಳು ನಿಮ್ಮ ಪಾಲಿಗೆ ಬರುತ್ತದೆ. ತಡ ಮಾಡದೆ ವಿಡಿಯೋವನ್ನು ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ನಾವು ತಿಳಿಸುವಂತಹ ಮಾಹಿತಿ ನಿಮ್ಮ ಬದುಕನ್ನು ಬಂಗಾರ ಮಾಡುತ್ತದೆ. ನಿಮ್ಮ ಜೀವನದಲ್ಲಿ ತೆಗೆದುಕೊಳ್ಳುವಂತಹ ಪ್ರತಿಯೊಂದು ನಿರ್ಧಾರವು ಇಲ್ಲಿಯವರೆಗೆ ಮಾಡಿದಂತಹ ಎಲ್ಲ ತಪ್ಪು ತಿಳುವಳಿಕೆಯ ತೊಂದರೆಗಳು ಸಂಪೂರ್ಣವಾಗಿ ದೂರವಾಗುತ್ತದೆ. ನೀವು ಇಲ್ಲಿಯವರೆಗೆ ಎದುರಿಸಿದಂತಹ ಕಷ್ಟಗಳು ಮತ್ತು ಆರ್ಥಿಕ ತೊಂದರೆಗಳು ಸಂಪೂರ್ಣವಾಗಿ ಮುಗಿಯುತ್ತದೆ. ನಿಮ್ಮ ಜಾತಕದಲ್ಲಿ ಅನುಕೂಲಕರವಾದ ಗ್ರಹಗಳ ಜೋಡಣೆಯಿಂದಾಗಿ ಬಹಳ ಶಕ್ತಿಶಾಲಿ ಬದಲಾವಣೆಗಳು ಪ್ರಾರಂಭವಾಗುತ್ತಿದೆ. ವಿಶೇಷವಾಗಿ ಸಮಯದಿಂದ ಒಂದು ವಿಶೇಷವಾದ ದೇವತೆ ನಿಮ್ಮ ಮನೆಗೆ ಪ್ರವೇಶ ಮಾಡುತ್ತಾರೆ. ಆ ದೇವತೆಯ ಅನುಗ್ರಹದಿಂದಾಗಿ ನಿಮ್ಮ ಮನೆಯಲ್ಲಿರುವಂತಹ ಎಲ್ಲ ನಕಾರಾತ್ಮಕ ಶಕ್ತಿಗಳು ದೂರವಾಗುತ್ತದೆ. ಮೂಕಾಂಬಿಕಾ ದೇವಿ ಜ್ಯೋತಿಷ ಪೀಠ 51 ವರ್ಷ ಸುದೀರ್ಘ ಅನುಭವಗಳ ಜ್ಯೋತಿಷರು ನಂಬರ್ 1 ವಶೀಕರಣ ಸ್ಪೆಷಲಿಸ್ಟ್ ಗುರುಗಳನ್ನು ನೇರವಾಗಿ ಬೆಂಗಳೂರು ಮತ್ತು ಮೈಸೂರಿನಲ್ಲಿ ಭೇಟಿ ಕೂಡ ಆಗಬಹುದು. ಕೇವಲ ಫೋನಿನ ಮೂಲಕ ಪರಿಹಾರ. ನಿಮ್ಮ ಜೀವಂತ ಸಮಸ್ಯೆಗಳಾದ ಶ್ರೀಪರಸ ವಶೀಕರಣ, ಗಂಡ ಹೆಂಡತಿ ಕಲಹ, ಲೈಂಗಿಕ ಸಮಸ್ಯೆ, ಅತ್ಯಸೂಚಿ ಜಗಳ, ಪ್ರೀತಿ ಪ್ರೇಮ ವಿಚಾರದಲ್ಲಿ ತೊಂದರೆ, ಮನೆಯಲ್ಲಿ ತೊಂದರೆ, ವ್ಯಾಪಾರದಲ್ಲಿ ಅಭಿವೃದ್ಧಿ, ಕೋರ್ಟ್ ಕೇಸ್ ಮತ್ತು ಇಷ್ಟಪಟ್ಟವರು ನಿಮ್ಮಂತಾಗಲು, ವಿಚಾರ ಕೊಟ್ಟ ಹಣ ವಾಪಸ್ ಬರಲು, ನಿಮ್ಮ ಜೀವನದ ಯಾವುದೇ ಸಮಸ್ಯೆಗಳಿದ್ರೂ ಕೂಡ ಕೇವಲ 2 ದಿನಗಳಲ್ಲಿ ಶಾಶ್ವತ ಪರಿಹಾರವನ್ನು ಮಾಡಿಕೊಡ್ತಾರೆ. ಮಾಂತ್ರಿಕ ಆದಿಶಕ್ತಿ ದೇವತೆಗಳ ನಾಗಬ್ರಾಹ್ಮಣಿ ರಕ್ತೇಶ್ವರಿ ಅಗೋರಿ ನಾಗಸಾಧುಗಳ ರಹಸ್ಯ ಮತ್ತು ಮಂತ್ರಶಕ್ತಿಯಿಂದ ನಿಮ್ಮ ಸಮಸ್ಯೆಗಳಿಗೆ ಪರಿಹಾರ. ಈಗಲೇ ಕರೆ ಮಾಡಿ ನಿಮ್ಮ ಸಮಸ್ಯೆಗಳನ್ನು ಪರಿಹರಿಸಿಕೊಳ್ಳಿ. ಮೊಬೈಲ್ ನಂಬರ್ 9611696654 ಮತ್ತು ನೀವು ಅಪಾರ ಶಾಂತಿ ಮತ್ತು ಆರ್ಥಿಕ ಲಾಭವನ್ನು ಅನುಭವಿಸುತ್ತೀರಾ. ಆ ದೇವತೆ ನಿಮ್ಮ ಜೀವನದಲ್ಲಿ ಯಾವ ರೀತಿಯ ಬದಲಾವಣೆಯನ್ನು ತರುತ್ತಿದ್ದಾರೆ, ನಿಮಗೆ ಯಾವ ಚಿಹ್ನೆಗಳು ಸಿಗುತ್ತದೆ ಎಂಬುದರ ನಿಜವಾದ ವಿಶೇಷವಾದ ಮಾಹಿತಿ ಇದರಲ್ಲಿದೆ. ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ಪ್ರತಿಯೊಂದು ಮಾಹಿತಿಯನ್ನು ಅರ್ಥ ಮಾಡಿಕೊಂಡ ನಂತರ ನಿಮ್ಮ ಬದುಕು ಬಂಗಾರವಾಗುತ್ತದೆ. ಹೌದು, ಈಗ ನಿಮ್ಮ ಜೀವನದಲ್ಲಿ ಧನಸು ರಾಶಿಯವರೇ ಎಲ್ಲವೂ ಅದ್ಭುತವಾಗಿರುವಂತಹ ವಿಶೇಷವಾದ ಸಮಯ. ನಿಮ್ಮ ಕೆಲಸಗಳೆಲ್ಲ ವಿಳಂಬವಾಗಿದ್ದರೆ ಅದನ್ನೆಲ್ಲ ಸರಿಪಡಿಸುವಂತಹ ಮಾಹಿತಿ, ಪರಿಹಾರ ಇದರಲ್ಲಿದೆ. ನೀವು ಹಣಕ್ಕಾಗಿ ಕಷ್ಟಪಡ್ತಾ ಇದ್ದರೆ ಅದು ಕೂಡ ಸರಿ ಹೋಗುತ್ತೆ. ನಿಮ್ಮ ಜೀವನದಲ್ಲಿ ಇನ್ನು ಮುಂದೆ ಎಲ್ಲ ರೀತಿಯ ಬದಲಾವಣೆ, ಅತ್ಯಂತ ಶುಭಕರವಾಗಿರುವಂತಹ ಮಾಹಿತಿ, ನಿಮಗೆ ಅದ್ಭುತವಾದ ಶುಭ ಸಮಯ ಪ್ರಾರಂಭವಾಗ್ತಾ ಇರೋದ್ರಿಂದ ಈಗ ನಿಮ್ಮ ಅದೃಷ್ಟದಿಂದ ನಿಮಗೆ ಲಾಭ ಕೂಡ ದೊರೆಯುತ್ತದೆ. ದೇವರ ಕೃಪೆಯಿಂದಾಗಿ ನೀವು ಕೈಗೊಳ್ಳುವಂತಹ ಪ್ರತಿಯೊಂದು ಕೆಲಸದಲ್ಲಿ ಸಂಪತ್ತು, ಸೌಕರ್ಯ, ವಾಹನ, ಮನೆ ಅಥವಾ ಅನಿರೀಕ್ಷಿತವಾದ ಯಶಸ್ಸನ್ನು ಪಡೆಯುವಂತಹ ಸಂದರ್ಭ. ಆದರೆ ನೀವು ಈ ಶುಭ ಫಲಿತಾಂಶವನ್ನು ಸಂಪೂರ್ಣವಾಗಿ ಪಡೆಯಬೇಕಾದರೆ ಮುಂದಿನ 24ರಿಂದ 48 ಗಂಟೆಗಳಲ್ಲಿ ನೀವು 2 ದೊಡ್ಡದಾದ ಪ್ರಮುಖವಾದ ತಪ್ಪುಗಳನ್ನು ಮಾಡಬಾರದು. ಮೊದಲನೆಯ ತಪ್ಪು, ಇದರ ಅರ್ಥ ನಿಮ್ಮ ಜಾತಕದಲ್ಲಿ ಇರ್ತಕ್ಕಂಥ ಉತ್ತಮವಾದ ಪ್ರಯೋಗಗಳು ಅಥವಾ ಯೋಗಗಳು ಆರಂಭವಾಗುವಂತಹ ಸಮಯ. ನೀವು ಯಾವುದೇ ತಾಮಸಿಕ ಆಹಾರವನ್ನು ಸೇವಿಸಬಾರದು. ಮಾಂಸ, ಮೀನು ಅಥವಾ ಮದ್ಯವನ್ನು ಸಂಪೂರ್ಣವಾಗಿ ತ್ಯಜಿಸಬೇಕು. ಜ್ಯೋತಿಷದ ಪ್ರಕಾರ ಜಾತಕದಲ್ಲಿ ಶುಭ ಗ್ರಹಗಳ ಪ್ರಭಾವ ಹೆಚ್ಚಾದಾಗ ಒಬ್ಬ ವ್ಯಕ್ತಿಯು ಶುದ್ಧ ಮತ್ತು ಪರಿಶುದ್ಧನಾಗಿರುವುದು ಬಹಳ ಮುಖ್ಯ. ಆದರೆ ಇತ್ತೀಚಿನ ದಿನಗಳಲ್ಲಿ ಅನೇಕ ಜನರು ಆಹಾರದ ನಿಯಮಗಳಿಗೆ ಗಮನ ಕೊಡದೆ ಬಹಳಷ್ಟು ತಪ್ಪುಗಳನ್ನು ಮಾಡ್ತಿದ್ದಾರೆ. ಆದ್ದರಿಂದ ಇದನ್ನು ನೆನಪಿಟ್ಟುಕೊಂಡು ನಿಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳುವ ಮೂಲಕ ಮೊದಲ ಹೆಜ್ಜೆಯನ್ನು ಇಟ್ಟರೆ, ನಿರ್ಣಾಯಕ ಸಮಯದಲ್ಲಿ ಎಚ್ಚರಿಕೆಯಿಂದ ವರ್ತಿಸಿದರೆ ಆ ದೈವಿಕ ಶಕ್ತಿಯು ನಿಮ್ಮ ಜೀವನವನ್ನು ಬದಲಾಯಿಸುತ್ತದೆ. ನೀವು ಮಾಡಬಾರದ 2ನೇ ತಪ್ಪಿಗೆ ಕಾರಣ ಅಂದರೆ ಮನೆಯನ್ನು ಅಶುದ್ಧವಾಗಿಟ್ಟಿರೋದು. ನಿಮ್ಮ ಜೀವನದಲ್ಲಿ ಯಾವಾಗಲೂ ಶುದ್ಧತೆಯನ್ನು ಕಾಪಾಡಿಕೊಳ್ಬೇಕು. ಮಾತ್ರವಲ್ಲದೆ ನಿಮ್ಮ ಮನಸ್ಸು ಯಾವಾಗಲೂ ಶುದ್ಧವಾಗಿರಬೇಕು. ಇಲ್ಲದಿದ್ದರೆ ಅಲ್ಲಿ ಲಕ್ಷ್ಮೀ ದೇವಿ ಕೂಡ ನೆಲೆಸೋದಿಲ್ಲ. ಅಶುದ್ಧತೆ ಇರುವಂತಹ ಜಾಗದಲ್ಲಿ ದಾರಿದ್ರ್ಯತೆ ಹೆಚ್ಚಾಗಿರುತ್ತದೆ. ಮನೆಯಲ್ಲಿ ಶಾಂತಿ, ನೆಮ್ಮದಿ ಇರೋದಿಲ್ಲ. ಜಗಳ, ಕದನ, ಮನಸ್ತಾಪ, ತೊಂದರೆಗಳು, ಇಲ್ಲ ಸಲ್ಲದ ಒಂದು ಕಿರಿಕಿರಿ ಅನ್ನೋದನ್ನು ಅನುಭವಿಸ್ತಾ ಇರ್ತೀರಾ. ನಿಮ್ಮ ಜೀವನದಲ್ಲಿ ಈಗ ಎಲ್ಲವನ್ನ ಸರಿಪಡಿಸಿಕೊಳ್ಳೋಕೆ 2 ಮುಖ್ಯವಾದ ದಾರಿಗಳಿದೆ. ಅದನ್ನು ಕೂಡ ವಿಸ್ತಾರವಾಗಿ ತಿಳಿಸ್ತಾ ಹೋಗ್ತೇನೆ. ಒಟ್ಟಾರೆಯಾಗಿ ಧನಸು ರಾಶಿಯಲ್ಲಿ ಇರ್ತಕ್ಕಂತಹ ಜನರೇ, ನಿಮ್ಮ ಜೀವನ ಇನ್ನು ಮುಂದೆ ಬಹಳಷ್ಟು ಪ್ರಬಲ ಹಾಗೂ ಲಾಭದಿಂದ ತುಂಬಿರುತ್ತದೆ. ಹೌದು, ಧನಸು ರಾಶಿಯವರ ಜಾತಕದಲ್ಲಿ ಇರ್ತಕ್ಕಂತಹ ಕಷ್ಟಗಳು ದೂರವಾಗುತ್ತೆ. ನಿಮ್ಮಷ್ಟು ಒಳ್ಳೆಯ ಮೇಲ್ನೋಟಕ್ಕೆ ತುಂಬ ಸಿಹಿಯಾಗಿ ಮಾತನಾಡುವಂತಹ, ಆದರೆ ನಿಮ್ಮ ಬೆನ್ನ ಹಿಂದಿಗೆ ಚೂರಿ ಹಿರಿಯುವಂತಹ ಜನರ ಜೊತೆ ಸಹವಾಸವನ್ನು ನಿಲ್ಲಿಸಬಿಡಿ. ಏಕೆಂದರೆ ಅವರಿಂದ ನಿಮ್ಮ ಜೀವನ ನರಕವಾಗ್ತಾ ಇದೆ. ನಿಮಗೆ ಬರ್ತಕ್ಕಂಥ ಅವಕಾಶವನ್ನು ಅವರು ಕಿತ್ತುಕೊಳ್ತಿದ್ದಾರೆ. ಇದೇ ಕಾರಣ ನಿಮ್ಮ ಜೀವನದಲ್ಲಿ ನೀವು ತಿಳಿದುಕೊಳ್ಳಬೇಕು ಮತ್ತು ನಿಮ್ಮ ಜೀವನದ ವಾಸ್ತವವನ್ನು ನೀವು ಬದಲಾಯಿಸಬೇಕು. ನೀವು ಯಾವಾಗಲೂ ಕೂಡ ಎಲ್ಲವನ್ನ ತಿಳಿದುಕೊಂಡ ನಂತರ ಎಷ್ಟೇ ಹತ್ತಿರದಲ್ಲಿದ್ದರೂ ಕೂಡ ಯಾರನ್ನ ನಂಬುವುದು
ಸಂಪೂರ್ಣವಾಗಿ ಬದಿಗಿಡಬೇಕು. ನಿಮ್ಮ ಜೀವನ ನಿಮ್ಮ ಬೆಳವಣಿಗೆಗೆ ಅಡ್ಡಿ ಆಗಬಾರ್ದು. ಈ 4 ಜನರಿಂದ ಸಾಧ್ಯವಾದಷ್ಟು ದೂರ ಇರುವುದು ಉತ್ತಮ. ನಿಮ್ಮ ಜೀವನದಲ್ಲಿ ಈಗ ಸಂತೋಷ ಅಥವಾ ನಿಮ್ಮ ಮುಖದಲ್ಲಿ ನಗುವಿದ್ದಾಗ ಅದನ್ನು ಅವರು ಮರೆಮಾಚುವಂತೆ ಮಾಡ್ತಾರೆ, ಸಹಿಸೋದಿಲ್ಲ. ಈ ಅಸೂಯೆ ನಿಮ್ಮ ಸಂತೋಷವನ್ನು ನಾಶ ಮಾಡುತ್ತದೆ. ಮೊದಲು ವಿವಿಧ ವಿಷಯಗಳನ್ನು ನೀವು ನಕಾರಾತ್ಮಕವಾದ ತಂತ್ರಗಳನ್ನು ಸಹ ಬಳಸಲಾಗುತ್ತಿತ್ತು. ಈಗ ನೀವು ಜಾತಕದಲ್ಲಿರುವಂತಹ ಎಲ್ಲ ರೀತಿಯ ತೊಂದರೆಗಳಿಗೆ ಅವರು ಪಿತೂರಿ ಮಾಡುತ್ತಿರುವಂತಹ ಕಾರಣವೇ ಆಗಿರುತ್ತದೆ. ನೀವು ಯಶಸ್ವಿಯಾಗುತ್ತಿರುವಂತಹ ಸಾಧ್ಯತೆ ಅವರು ಸಹಿಸೋಕೆ ಆಗದೇನೆ ನಿಮ್ಮ ಮೇಲೆ ಇಲ್ಲಸಲ್ಲದ ತಂತ್ರ ಮಂತ್ರಗಳನ್ನು ಪ್ರಯೋಗ ಮಾಡ್ತಿದ್ದಾರೆ ಮತ್ತು ಪ್ರತಿ ಹೆಜ್ಜೆಯನ್ನು ಎಚ್ಚರಿಕೆಯಿಂದ ಇಡಬೇಕಾಗುತ್ತೆ. ಈಗ ನಿಮ್ಮ ವೈಯಕ್ತಿಕ ವಿಚಾರಗಳ ಬಗ್ಗೆ ನೋಡೋದಾದ್ರೆ ನಿಮ್ಮ ಭವಿಷ್ಯದ ಯೋಜನೆಗಳನ್ನು ಯಾರೊಂದಿಗೂ ಕೂಡ ಹಂಚಿಕೊಳ್ಬಾರ್ದು. ನಿಮ್ಮ ಶತ್ರುಗಳಿಗೆ ದೊಡ್ಡ ಉತ್ತರವೆಂದರೆ ನಿಮ್ಮ ಕೆಲಸ ಪೂರ್ಣಗೊಳ್ಳುವವರೆಗೂ ನೀವು ಯಾವುದನ್ನು ಕೂಡ ಹೇಳಿಕೊಳ್ಳದೆ ಇರುವುದು, ಸಾಧ್ಯವಾದಷ್ಟು ಮೌನವಾಗಿರುವುದು. ನಿಮ್ಮ ಸುತ್ತಲಿನ ಆ ಶತ್ರುವನ್ನು ಹೇಗೆ ಗುರುತಿಸಬೇಕು ಅಂತ ಅನ್ನೋದಾದರೆ ಖಂಡಿತವಾಗಿ ಬಹಳ ಮುಖ್ಯ. ನಿಮ್ಮ ಸುತ್ತಲಿನ ಈ 4-5 ಜನ ಶತ್ರುಗಳು ಹೆಸರುಗಳನ್ನು ನಾವು ತಿಳಿಸಿಕೊಡ್ತೇವೆ. ಅವರ ಅಕ್ಷರಗಳು ಯಾವ ಅಕ್ಷರಗಳಿಂದ ಪ್ರಾರಂಭವಾಗುತ್ತದೆ ಎಂದು ನಿಮಗೆ ತಿಳಿಸಿಕೊಡ್ತೇವೆ. ಅವರ ಹೆಸರಿನ ಮೊದಲ ಅಕ್ಷರಗಳು ಖಂಡಿತವಾಗಿ ವಿ ಅಥವಾ ಪಿ ಅಥವಾ ಕೆ ಅಕ್ಷರದಿಂದ ಪ್ರಾರಂಭವಾಗುತ್ತದೆ. ಅದರಲ್ಲೂ ಕೂಡ ನಿಮಗೆ ತುಂಬಾ ಡೇಂಜರಸ್ ಆಗಿರುವಂತಹ 4 ವ್ಯಕ್ತಿಗಳು ಅಂತಂದರೆ ವಿ, ಕೆ ಅಥವಾ ಎಚ್ ಅಥವಾ ಆರ್, ಇಷ್ಟು ಜನಗಳಲ್ಲಿ ಒಬ್ಬರಾಗಿರ್ತಾರೆ. ನಿಮ್ಮ ಜೊತೆಗೆ ಇದ್ದು ನಿಮ್ಮನ್ನು ನಾಶ ಮಾಡೋದಕ್ಕೆ ಪ್ರಯತ್ನ ಪಡ್ತಿರ್ತಾರೆ. ನಿಮ್ಮ ಸಂತೋಷವನ್ನು ಸಹಿಸಲಾಗೋದೆ ನಿಮಗೆ ತೊಂದರೆಯನ್ನು ಮಾಡ್ತಿರ್ತಾರೆ. ಆದರೂ ಕೂಡ ಎಲ್ಲವೂ ಈಗ ನಿಮ್ಮಂತೆ ಬದಲಾಗುವಂತಹ ವಿಶೇಷವಾದ ಸಮಯ. ನಿಮ್ಮ ಕನಸುಗಳು ಮತ್ತು ಸಮಾಜದಲ್ಲಿ ನಿಮಗಿರುವಂತಹ ಗೌರವ ಎಲ್ಲವನ್ನ ಕೂಡ ಈಗ ದುಪ್ಪಟ್ಟು ಮಾಡಿಕೊಳ್ಳುವ ಸಮಯ. ಏಕೆಂದರೆ ಗ್ರಹಗಳ ಪರಿಸ್ಥಿತಿ ನಿಮ್ಮ ಮೇಲೆ ಆಶೀರ್ವಾದವನ್ನು ತರ್ತಾ ಇದೆ. ಅದೇ ಕಾರಣ ನಿಮ್ಮ ಜೀವನದ ರಕ್ಷಣೆಯಾಗಿದೆ. ಅಂತಹಕಾರಿ ಸನ್ನಿವೇಶಗಳಲ್ಲಿ ನಡುವೆ ನಿಮ್ಮ ಜೀವನದಲ್ಲಿ ದೊಡ್ಡ ದೊಡ್ಡ ಬದಲಾವಣೆ ಅದ್ಭುತವಾಗಲು ಸಂಭವಿಸುತ್ತದೆ. ಮುಂದಿನ 24ರಿಂದ 48 ಗಂಟೆಗಳಲ್ಲಿ ನಿಮ್ಮ ಮನೆ ಮತ್ತು ಮನಸ್ಸುಗಳಲ್ಲಿ ಯಾವಾಗಲೂ ಕೂಡ ಜೀವನವನ್ನು ತಿರುಗಿಸುವಂತಹ 4 ದೊಡ್ಡ ಶುಭ ಸುದ್ದಿಗಳು ನಿಮ್ಮನ್ನು ಹುಡುಕಿಕೊಂಡು ಬರುತ್ತದೆ. ಇದು ನಿಮಗೆ ಹಿಂದೆಂದೂ ಕಾಣದಷ್ಟು ಸಂತೋಷವನ್ನು ತರುತ್ತೆ. ನಿಮ್ಮ ಬಗ್ಗೆ ಕೆಟ್ಟದಾಗಿ ಮಾತನಾಡಿದಂಥವರು, ನಿಮ್ಮ ಬೆಳವಣಿಗೆಗೆ ಅಡ್ಡಿಪಡಿಸಿದಂಥವರು, ನಿಮ್ಮನ್ನು ನೋಡಿ ಸಹಿಸಲಾಗದೇ ಇರುವಂಥವರು ಈ ಬದಲಾವಣೆಯಿಂದ ನೀವು ಆಶ್ಚರ್ಯಚಕಿತರಾಗ್ತಾರೆ. ಏಕೆಂದರೆ ಈ ಸಮಯದಲ್ಲಿ ದೇವರ ಸಂಪೂರ್ಣವಾದ ಅನುಗ್ರಹ ನಿಮಗೆ ಹೆಚ್ಚು ಒಂದು ಪ್ರಯೋಜನವನ್ನು ತರುತ್ತದೆ. ಒಟ್ಟಾರೆಯಾಗಿ ಆರ್ಥಿಕವಾಗಿರ್ತಕ್ಕಂಥ ತೊಂದರೆಗಳು ಪೂರ್ಣವಾಗಿ ಹೊರಬರ್ತೀರಾ. ಸಾಲಬಾಧೆಯಿಂದ ಖಂಡಿತವಾಗಿ ಸಂದರ್ಭದಲ್ಲಿ ಎಲ್ಲ ರೀತಿಯ ತೊಂದರೆಗಳಿಂದ ಸರಿಪಡಿಸಿಕೊಳ್ಳುವಂತಹ ಸಾಧ್ಯತೆ ಜಾಸ್ತಿ ಇದೆ. ಒಟ್ಟಾರೆಯಾಗಿ 4 ಜನ ವ್ಯಕ್ತಿಗಳ ಬಗ್ಗೆ ನೀವು ಹೆಚ್ಚಾಗಿ ಒಂದು ಯೋಚನೆ ಮಾಡಬೇಕು ಮತ್ತು ಎಲ್ಲ ರೀತಿಯ ತೊಂದರೆಗಳಿಂದ ಹೊರಗೆ ಬರೋದಕ್ಕೆ, ದೇವರ ಅನುಗ್ರಹವನ್ನು ಪಡೆಯೋದಕ್ಕೆ ಸಣ್ಣ ಪುಟ್ಟ ಪರಿಹಾರವನ್ನು ಅನುಸರಿಸಬೇಕು. ಆ ಪರಿಹಾರವನ್ನು ವಿಡಿಯೋದ ಕೊನೆಯಲ್ಲಿ ತಿಳಿಸಿಕೊಡ್ತೇವೆ. ಅದಕ್ಕಿಂತ ಮುಂಚಿತವಾಗಿ ನಿಮ್ಮ ಹೆಜ್ಜೆಗಳು ಸ್ಪಷ್ಟವಾಗಿರಬೇಕು. ದೈವಿಕ ಕ್ರಿಯೆಯಲ್ಲಿ ನಂಬಿಕೆ ಕೊರತೆ ಅಥವಾ ನೀವು ಯಾವುದೇ ಕೆಲಸವನ್ನು ಮಾಡಬೇಕಾದ್ರೂ ಕೂಡ ಶ್ರದ್ಧಾ ಭಕ್ತಿಯಿಂದ ಮಾಡದೆ ಹೋದರೆ ಎಲ್ಲವೂ ಕೂಡ ವಿಫಲವಾಗುತ್ತದೆ. ಆದ್ದರಿಂದ ಯಾವುದೇ ಕೆಲಸ ಮಾಡಿದ್ರೂ ಕೂಡ ಶ್ರದ್ಧೆಯಿಂದ ಮಾಡಬೇಕು. ಹೌದು, ಈ ಸಮಯದಲ್ಲಿ ನಿಮಗೆ ಸಿಗುವಂತಹ ಒಳ್ಳೆಯ ಸುದ್ದಿಗಳು ನಿಮ್ಮ ಜೀವನವನ್ನು, ಮನಸ್ಸನ್ನು ಎಂದೂ ಕೂಡ ಒಂದು ಶಕ್ತಿವಂತರನ್ನಾಗಿ ಮಾಡುತ್ತೆ ಮತ್ತು ಯಾವುದೇ ರೀತಿಯ ಅಡ್ಡ ಪರಿಣಾಮ ಇಲ್ಲದೆ ನಿಮ್ಮ ಆರೋಗ್ಯದಲ್ಲಿ ಇರ್ತಕ್ಕಂಥ ಪ್ರತಿಯೊಂದು ಸಮಸ್ಯೆಯನ್ನು ದೂರ ಮಾಡುತ್ತೆ. ನಿಮ್ಮ ಜೀವನದಲ್ಲಿ ಈಗ ಒಬ್ಬ ಮಹಿಳೆ ಕೂಡ ಬರ್ತಾರೆ. ಅವರಿಂದ ಒಂದು ದೊಡ್ಡದಾದ ಪ್ರಭಾವಿ ವ್ಯಕ್ತಿಗಳ ಪರಿಚಯವಾಗುತ್ತೆ. ನಿಮ್ಮ ಜೀವನ ಬಂಗಾರವಾಗುತ್ತದೆ. ನಿಮ್ಮ ಮನೆಯಲ್ಲಿ ಇನ್ನು ಮುಂದೆ ನಂಬಿಕೆಯಿಂದ ಮಾಡಬೇಕಾದಂತಹ ವಿಶೇಷವಾಗಿರುವಂತಹ ಕೆಲಸ ಅಂತ ಅಂದರೆ ಸೂರ್ಯೋದಯದ ನಂತರ ಎಚ್ಚರಗೊಳ್ಳುವುದು. ಶಾಸ್ತ್ರಗಳ ಪ್ರಕಾರ ಸೂರ್ಯೋದಯದ ನಂತರ ಎಚ್ಚರವಾದರೆ ಖಂಡಿತವಾಗಿ ಮನೆಯಲ್ಲಿ ದೋಷಗಳು, ನಿಮ್ಮ ಜೀವನದಲ್ಲಿ ಇರ್ತಕ್ಕಂತಹ ತೊಂದರೆಗಳು ಜಾಸ್ತಿ ಆಗ್ತಾ ಹೋಗುತ್ತೆ. ಅದಕ್ಕೋಸ್ಕರ ಸೂರ್ಯ ಉದಯದಕ್ಕಿಂತ ಮುಂಚೆ ಎದ್ದು ಸೂರ್ಯನಿಗೆ ಅರ್ಘ್ಯವನ್ನು ಸಮರ್ಪಣೆ ಮಾಡಬೇಕು. ಇದರಿಂದ ನಷ್ಟದ ಅವಕಾಶಗಳು ಕಡಿಮೆಯಾಗುತ್ತೆ. ನಿಮ್ಮ ಜೀವನದಲ್ಲಿ ಅದ್ಭುತವಾದ ಬದಲಾವಣೆ ಸಿಗ್ತಾ ಹೋಗುತ್ತೆ. ಮನೆ ಮತ್ತು ಮನಸ್ಸು ಯಾವಾಗಲೂ ಶಾಂತಿಯುತವಾಗಿರೋದಕ್ಕೆ ಸಾಧ್ಯವಾಗುತ್ತೆ. ಮನೆಯಲ್ಲಿ ಇರ್ತಕ್ಕಂಥ ಗುರು ಹಿರಿಯರು ಯಾವಾಗಲೂ ಕೂಡ ಆರೋಗ್ಯ ಮತ್ತು ಚೈತನ್ಯದಿಂದ ಇರ್ತಾರೆ. ಅಷ್ಟೇ ಅಲ್ಲದೆ ಈ ಸಮಯದಲ್ಲಿ ಮಾನಸಿಕವಾದ ಯಾತನೆಯನ್ನು ನಿವಾರಿಸಲು ಯಾರಾದರೂ ಸ್ನೇಹಿತರು ಅಥವಾ ಯಾರಾದರೂ ಸಂಬಂಧಿಕರ ರೂಪದಲ್ಲಿ ಬರುತ್ತಾರೆ. ಕಷ್ಟಗಳು ಬೆಟ್ಟದಷ್ಟಿದ್ದಾಗ ದೇವರು ಯಾರಾದರೂ ರೂಪದಲ್ಲಿ ಬಂದು ಸಹಾಯವನ್ನು ಮಾಡ್ತಾರೆ. ನಿಮ್ಮ ಜೀವನಕ್ಕೆ ನಂಬಿಕೆ ಎಂಬ ಅರ್ಥ ಈಗ ಸಿಗ್ತಾ ಹೋಗುತ್ತೆ. ನಿಜವಾಗಿಯೂ ನಿಮಗೆ ಬಹಳಷ್ಟು ವಿಶೇಷವಾದ ಲಾಭ ಕಂಡುಕೊಳ್ಳೋಕೆ ಸಾಧ್ಯವಾಗುತ್ತೆ. ನಿಮ್ಮ ಅಗತ್ಯಗಳಿಗೆ ತುಂಬ ಉಪಯುಕ್ತವಾಗಿರುವಂತಹ ಒಬ್ಬ ವ್ಯಕ್ತಿ ಬರುತ್ತಾರೆ. ಅವರ ಸಹಕಾರದಿಂದ ನಿಮ್ಮ ಹೃದಯದಲ್ಲಿರುವಂತಹ ಒಂದು ದೊಡ್ಡ ಆಸೆ ಈಡೇರುತ್ತದೆ. ಈ ಎಲ್ಲ ಬದಲಾವಣೆಗಳನ್ನು ನಂಬಿಕೆಯಿಂದ ಸ್ವೀಕರಿಸಬೇಕು. ಶುದ್ಧ ಹೃದಯದಿಂದ ದೇವರನ್ನ ನಂಬಬೇಕು. ಎಲ್ಲದರಲ್ಲೂ ಕೂಡ ನಂಬಿಕೆಯನ್ನು ಇಟ್ಕೊಳ್ಬೇಕು. ಸಕಾರಾತ್ಮಕತೆಯಿಂದ ಪರಿವರ್ತನೆಯನ್ನು ನಿಮ್ಮ ಜೀವನವನ್ನು ಮಾಡ್ಕೊಳ್ಬೇಕು. ಇನ್ನು ಮುಂದಿನ 48 ಗಂಟೆಯ ಒಳಗಾಗಿ ನಿಮ್ಮ ಕನಸಲ್ಲೂ ಸಹ ಊಹಿಸಲಾಗದೇ ಇರುವಂತಹ ಅದ್ಭುತವಾದ ಬದಲಾವಣೆಯನ್ನು ಕಂಡುಕೊಳ್ಳೋಕೆ ಸಾಧ್ಯವಾಗುತ್ತೆ. ನಿಮ್ಮ ನೆಚ್ಚಿನ ದೇವರ ಆಶೀರ್ವಾದ ಸಂಪೂರ್ಣವಾಗಿ ಹಲವಾರು ರೀತಿಯ ವಿಶೇಷವಾದ ಲಾಭವನ್ನು ತಂದುಕೊಡುತ್ತೆ. ಆ ದೈವಿಕ ಶಕ್ತಿಯು ನಿಮಗೆ ಜೀವನದ ಪ್ರತಿಯೊಂದು ಒಂದು ಕೆಲಸ ಕಾರ್ಯದಲ್ಲೂ ಕೂಡ ಲಾಭವನ್ನು ಸೃಷ್ಟಿ ಮಾಡಿಕೊಡುತ್ತೆ. ನಿಮ್ಮ ಮನೆಗೆ ಪ್ರವೇಶ ಮಾಡುವಂತಹ ಮುನ್ನ
ಕೆಲವೊಂದಿಷ್ಟು ಪ್ರಮುಖವಾದ ಚಿಹ್ನೆಯನ್ನು ಕೊಡ್ತಾರೆ. ಅದನ್ನು ನೀವು ಅರ್ಥ ಮಾಡಿಕೊಳ್ಬೇಕು. ಅದೇನು ಅಂತ ಅಂದರೆ, ನಿಮ್ಮ ಜೀವನದಲ್ಲಿ ಯಾವುದೇ ಒಬ್ಬ ವ್ಯಕ್ತಿ ಬಂದು ತೊಂದರೆಯನ್ನು ಕೊಟ್ಟು ಈಗ ದೂರವಾಗಿದ್ದರೆ ಅಂಥವ್ರನ್ನ ಮರೆತು ನಿಮ್ಮ ಜೀವನವನ್ನು ಮುಂದುವರಿಸಬೇಕು. ಅದಕ್ಕೋಸ್ಕರ ನಿಮ್ಮ ಮನೆಗೆ ಈಗ ಒಬ್ಬ ಹೊಸ ವ್ಯಕ್ತಿಯ ಆಗಮನ ಭೇಟಿ ಆಗುತ್ತೆ. ಅವರ ಬಗ್ಗೆ ನಿಮ್ಮ ಜೀವನದಲ್ಲಿ ಇರ್ತಕ್ಕಂಥ ಪ್ರತಿಯೊಂದು ಸಮಸ್ಯೆಗಳನ್ನು, ತೊಂದರೆಗಳನ್ನು ಹೇಳಿಕೊಳ್ಳುವ ಮೂಲಕ ಪ್ರತಿಯೊಂದಕ್ಕೂ ಕೂಡ ತೊಂದರೆಗಳಿಗೆ, ಸಮಸ್ಯೆಗಳಿಗೆ ಪರಿಹಾರವನ್ನು ಕಂಡುಕೊಳ್ಳಬಹುದು. ಅದೇ ರೀತಿ ನಿಮ್ಮ ಮನೆಯಲ್ಲಿ ಚಿಟ್ಟೆಗಳು ಕಾಣಿಸಿಕೊಳ್ಳೋದು ಅಥವಾ ಜೇಡ ಕಟ್ಟೋದು ಅಥವಾ ಯಾವುದೇ ರೀತಿಯ ಒಂದು ಹುಳುಗಳು ಕಾಣಿಸಿಕೊಂಡಾಗ ಅದು ಲಕ್ಷ್ಮೀ ದೇವಿಯ ಸ್ವರೂಪವಾಗಿರುತ್ತದೆ. ಅದನ್ನು ನಿರ್ಲಕ್ಷ್ಯ ಮಾಡಬೇಡಿ. ಕಪ್ಪು ಇರುವೆಗೆ ಸಕ್ಕರೆಯನ್ನು ಹಂಚಬೇಕು. ಸಕ್ಕರೆಯನ್ನು ಚೆಲ್ಲಿದಾಗ ನಿಮ್ಮ ಮನಸ್ಸು ಸಿಹಿಯಾಗುತ್ತದೆ. ನಿಮ್ಮ ಜೀವನದಲ್ಲಿ ಅದ್ಭುತವಾದ ಪರಿವರ್ತನೆಯನ್ನು ಕಂಡುಕೊಳ್ತೀರಾ. ಶುಭವಾದ ಫಲಿತಾಂಶ ಸಂಪೂರ್ಣವಾಗಿ ಪಡೆದುಕೊಳ್ಳೋಕೆ ನಾವು ತಿಳಿಸಿರುವಂತಹ ಪರಿಹಾರವನ್ನು ಅನುಸರಿಸಬೇಕು. ಲಕ್ಷ್ಮೀ ದೇವಿಗೆ ಆರಾಧನೆ ಮಾಡಬೇಕು. ವಿಷ್ಣು ಸಹಸ್ರನಾಮ ಆದಿತ್ಯ ಹೃದಯಂ ಸ್ತೋತ್ರವನ್ನು ಕೇಳಬೇಕು. ಇದರಿಂದ ನಿಮ್ಮ ಮನಸ್ಸು ಶಾಂತವಾಗುತ್ತೆ. ಯಾವುದೇ ನಿರ್ಧಾರಗಳಲ್ಲಿ ಸ್ಪಷ್ಟತೆ ಬರುತ್ತದೆ. ಒಟ್ಟಾರೆಯಾಗಿ ನಿಮ್ಮ ಜೀವನದಲ್ಲಿ ಈ 4 ದೊಡ್ಡ ವಿಶೇಷವಾಗಿರುವಂತಹ ಪರಿಹಾರಗಳು ಸೂಕ್ತವಾಗಿ ನಿಮ್ಮ ಜೀವನವನ್ನು ಬದಲಾಯಿಸುತ್ತದೆ. ನಿಮ್ಮ ಪೂರ್ವಜರ ಆಶೀರ್ವಾದವನ್ನು ಈ ಸಂದರ್ಭದಲ್ಲಿ ಸುಲಭವಾಗಿ ಪಡೆದುಕೊಳ್ತೀರಾ. ನಿಮ್ಮ ಜೀವನದಲ್ಲಿ ಮಹಾ ತಿರುವಿಗೆ ಈಗ ಕಾರಣವಾಗುವಂತಹ, ಸಾಕ್ಷಿಯಾಗುವಂತಹ ಸಮಯ. ಒಟ್ಟಾರೆಯಾಗಿ ಮುಂದಿನ ನಿಮ್ಮ ಜೀವನ ಅದ್ಭುತ ಹಾಗೂ ಸುಖಕರವಾಗಿರುತ್ತೆ. ಇದು ವಿಧಿಯ ಬರಹ. ಇದನ್ನು ಯಾರು ಕೂಡ ತಪ್ಪಿಸೋಕೆ ಸಾಧ್ಯವಿಲ್ಲ. ಇನ್ನು ಮುಂದೆ ಧನಸು ರಾಶಿಯವರ ಆಟ ಶುರುವಾಗುತ್ತೆ. ಇದನ್ನು ದೇವರು ನಿರ್ಣಯಿಸಿರುವಂತಹ ವಿಶೇಷವಾದ ಸಂದರ್ಭ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ನಿಮ್ಮ ಮನೆಗೆ ಬರುವಂತಹ ಹೊಸ ವ್ಯಕ್ತಿಯನ್ನು ಗೌರವಿಸಿ. ನಿಮ್ಮ ಜೀವನದಲ್ಲಿ ಇನ್ನು ಮುಂದೆ ಆಗುವಂತಹ ದೊಡ್ಡ ಬದಲಾವಣೆಗಳಿಗೆ ನಿಮ್ಮ ಕಣ್ಣುಗಳೇ ಸಾಕ್ಷಿಯಾಗುತ್ತದೆ. ಈ ವಿಶೇಷವಾದ ಮಾಹಿತಿ ನಿಮಗೆಲ್ಲ ಇಷ್ಟವಾಗಿದ್ದರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಸರ್ವೇ ಜನ ಸುಖಿನೋ ಭವಂತು. ಧನ್ಯವಾದಗಳು.